ಕುಸುಮಾವತಿ ಅವರ ಗಂಡ ಸ್ಲೋ ಪೊಸಿಷನ್ ಅಲ್ಲಿ ಸತ್ತಿದ್ದಾರೆ ಅಂತೇಳಿ ನೀವು ಕೂಡ ಅದು ಮೊದಲೊಂದು ಸಲ ಮೀಡಿಯಾದಲ್ಲಿ ಬಂದಾಗ ನೀವು ಕೂಡ ಅದನ್ನು ಕ್ವಶನ್ಸ್ ಮಾಡಿದ್ದೀರಾ. ಈಗ ಅದೇ ವಿಷಯದಲ್ಲಿ ಕಂಪ್ಲೇಂಟ್ ಕೂಡ ಆಗಿದೆ, ಏನ್ ಹೇಳ್ತೀರಾ ಸರ್? ಏನ್ ಹೇಳಕ್ಕಾಗತ್ತೆ, ಸ್ಲೋ ಪಾಯ್ಸನ್ ಕುಸುಮಾವತಿ ಹಾಕಿರ್ಬೋದು ಅಂತ ನನ್ಗೆ ಅನುಮಾನ ಇದೆ, ಅದು ತನಿಖೆ ಆಗ್ಬೇಕು. ಅಂದ್ರೆ ಈ ವಿಡಿಯೋಗಳು ಪೂರ್ವ ನಿಯೋಜಿತವಾಗಿ ಮಾಡಿಕೊಂಡ ವಿಡಿಯೋಗಳು ಅಥವಾ ಏನು ಸರ್? ಇದರ ಬಗ್ಗೆ ನೀವು ಮಾತಾಡಿದ್ರೆ ಅದು ಯಾವ ರೀತಿಯಾಗಿ ಇವರು ಮಾಡ್ಕೊಂಡಿದ್ದಾರೆ ಅನ್ನೋದರ ಬಗ್ಗೆ ಹೇಳ್ಬೋದಾ? ಪ್ರೀ ಪ್ಲಾನ್ ಆಗಿ ಮಾಡ್ಕೊಂಡಿರುವಂತದ್ದು. ಅವರು ಎಲ್ಲಾ ಆಂಗಲ್ ಅಲ್ಲೂ ವಿಡಿಯೋಗಳನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ನಮ್ಮ ಮೇಲೆ ಅಪವಾದ ಬಂದಾಗ ಹೇಗೆ ಇದರಿಂದ ನಾವು ತಪ್ಪಿಸ್ಕೊಳ್ಬೇಕು, ಇದೆಲ್ಲ ಒಂದು ಪ್ರೀ ಪ್ಲಾನ್ ಪ್ರೊಪಗಂಡ. ಇದರಲ್ಲಿ ಚಿನ್ನಯ್ಯ ಎನ್ನುವಂತ ಒಬ್ಬ ಏನು ತಳವರ್ಗದ ಸಮುದಾಯದ ಒಬ್ಬ ವ್ಯಕ್ತಿಗೆ ಅನ್ಯಾಯ ಆಗಿದೆ, ಆತನ ಪರವಾಗಿ ಹೋರಾಟವನ್ನ ಮಾಡಬೇಕಾದ ಅನಿವಾರ್ಯತೆ ಈಗ ಬಂದಿದೆ. ಕೋರ್ಟ್ ಅಲ್ಲಿ ವಕೀಲರು ಕೂಡ ಇಲ್ಲ ಅಂತ ಕೇಳಲ್ಪಟ್ಟಿದ್ದೇವೆ, ಏನ್ ಹೇಳ್ತೀರಿ ಸರ್? ಅವ್ನು ಬರುವಾಗ 4 ವಕೀಲರಿದ್ರು, ಸುಪ್ರೀಂ ಕೋರ್ಟ್ ಲೆವೆಲ್ ನ ವಕೀಲರಿದ್ರು. ಈಗ ಯಾರು ಮಾತೇ ಆಡ್ತಾ ಇಲ್ವಲ್ಲ, ಎಲ್ಲಿ ಹೋದ್ರು, ಏನಾಯ್ತು, ಏನ್ ಕತೆ? ಇದೆಲ್ಲ ಮೋಸದ ಭಾಗವಾಗಿರುವ ವಕೀಲರುಗಳು ಅವರ ಕ್ರೆಡಿಬಿಲಿಟಿಗಳನ್ನು ಕೂಡ ಕಳ್ಕೊಂಡಿದ್ದಾರೆ. ಅವ್ರಿಗೆ ಯಾವ ಕ್ರೆಡಿಬಿಲಿಟಿಯೂ ಇಲ್ಲ. ಮತ್ತೆ ಚಿನ್ನಯ್ಯನಿಗೆ ಸರ್ಕಾರಿ ವಕೀಲರನ್ನ ಕೊಡ್ಲಾಗಿದೆ. ಇದು ಈ ಸಮಾಜದಲ್ಲಿ ಆರ್ಥಿಕವಾದ ಅಶಕ್ತತೆಯಲ್ಲಿ ಇರುವ ಕಾರಣಕ್ಕೆ ಅಂತ ವ್ಯಕ್ತಿಯನ್ನ ಬಲಿಪಶುವನ್ನಾಗಿ ಮಾಡಿಕೊಂಡಿರುವಂತದ್ದು. ಈ ಸಮಾಜ ಇದನ್ನು ಗುರುತಿಸಬೇಕು. ಮತ್ತೆ ಎಲ್ಲ ಸಂಘ ಸಂಸ್ಥೆಗಳು ಈ ರೀತಿ ಒಬ್ಬ ಅಮಾಯಕನನ್ನ ಷಡ್ಯಂತ್ರ ದಾಳವಾಗಿಸಿಕೊಂಡು ಆತನಿಗೆ ಮಾಡಿದ ಮೋಸದ ಬಗ್ಗೆ ಧ್ವನಿಯನ್ನು ಎತ್ತಬೇಕು.